ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೆನ್ನೆ ಒಂದು ವಿಷಯ ಹೇಳಿದ್ದೆ, ಏನು DSRTC ವರ್ಸಸ್ NCRTC ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹಾಗೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಏನೆಲ್ಲ ಗೊಂದಲಗಳಿವೆ, ಏನೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ನೆನ್ನೆ ಹೇಳಿದೆ. ಇವತ್ತು UPSC ಮತ್ತು KPSC ಅಂದರೆ ಯಾವುದೇ ಎಕ್ಸಾಮ್ಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹಾಗೂ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಬುಕ್ಸನ್ನು ಸ್ಟಡಿ ಮಾಡಬೇಕು, ಮೆಟೀರಿಯಲ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಅದೇ ಕಾರಣಕ್ಕೆ ಇವತ್ತು ಕೋರ್ಟ್ ಕೆಲಸ ಇದ್ರೂ ನಾನು ಕೋರ್ಟ್ಗೆ ಹೋಗೋಕ್ಕೆ ಮೊದಲು ವಿಡಿಯೋವನ್ನು ಮಾಡಿ ಹೋಗ್ತಾ ಇದ್ದೀನಿ. ಆ ಕಾರಣದಿಂದ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಲ್ವ, ಅವರು ಈ ಪುಸ್ತಕದ ಲಿಸ್ಟನ್ನು ನೋಟ್ ಮಾಡ್ಕೊಳ್ಳಿ. ಅದೇ ಪುಸ್ತಕಗಳನ್ನು ಓದಬೇಕು, ಯಾರು ಏನೇ ಹೇಳಲಿ, ಓಕೆನಾ. ನೀವು ಯಾವುದಕ್ಕೆ ಕಿವಿ ಕೊಡಬೇಡಿ, ಈ ಪುಸ್ತಕಗಳನ್ನು ಓದಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದು ಪೆನ್ ಮತ್ತು ಪೇಪರನ್ನು ಅಥವಾ ಯಾವುದೋ ಒಂದು ಪುಸ್ತಕವನ್ನು ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಹೇಳ್ತಾ ಹೋಗ್ತಿರ್ತೀನಿ. ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೊದಲು ತಿಳಿಸ್ಕೊಡ್ತೀನಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತ. ಮೊದಲಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಓದಬೇಕಾಗಿರೋದು ಏನು, ನಮ್ಮ ಕರ್ನಾಟಕ ಸರ್ಕಾರದ DSRTC ಪುಸ್ತಕಗಳು, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಹೇಳಿದ್ದೆ ಶೇಕಡವಾರು 60 ಪ್ರಶ್ನೆಗಳು ಇದೇ ಪುಸ್ತಕಗಳಿಂದ ಬರುತ್ತೆ ಅಂತ. ಇನ್ನು ರಿಮೈನಿಂಗ್ 40% ಆಥರ್ಸ್ ಬುಕ್ಸಿಂದ ಬರುತ್ತೆ. ಆ ಕಾರಣದಿಂದ 2 ಪುಸ್ತಕಗಳನ್ನು ಓದಬೇಕು ಅಂತ ನಾನು ನೆನ್ನೆ ಹೇಳಿದ್ದೆ. ನೆಕ್ಸ್ಟು DSRTC ಪುಸ್ತಕಗಳಾದಮೇಲೆ ನೆಕ್ಸ್ಟು ಭಾರತದ ಸಂವಿಧಾನಕ್ಕೆ ಕನ್ನಡ ಮೀಡಿಯಮ್ಗೆ ತುಂಬ ಸೋರ್ಸಸ್ ಯಾವುದು, ಸಂವಿಧಾನಕ್ಕೆ ಯಾವ ಪುಸ್ತಕ ಓದಬೇಕು ಅಂತ ಹೇಳಿದರೆ ಡಾಕ್ಟರ್ PS ಗಂಗಾಧರ್ ಇವರು ತುಂಬ ಎಕ್ಸಲೆಂಟ್ ಬರೆದಿದ್ದಾರೆ. ಹಾಗೆ ಅರ್ಥಶಾಸ್ತ್ರದ್ದು ಕೃಷ್ಣೇಗೌಡ ಮತ್ತು HRK ವೆರಿ ಇಂಪಾರ್ಟೆಂಟ್ ಇದೆ. ಭೂಗೋಳಶಾಸ್ತ್ರ ಬಂದು ಡಾಕ್ಟರ್ ರಂಗನಾಥ್ ಅಥವಾ ಹರೀಶನ್ ಅಂದರೆ ನಾನೇ ಬರೆದಿರುವ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಇತಿಹಾಸಕ್ಕೆ ಸದಾಶಿವ ಅಥವಾ KNA ಅಥವಾ ನಾನೇ ಬರೆದಿರುವ ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಮತ್ತು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕವನ್ನು ಓದಬೇಕಾಗುತ್ತೆ. ಹಾಗೆ ಪರಿಸರ ಅಧ್ಯಯನಕ್ಕೆ ವಿನೋದ್ ಚವ್ಹಾಣದು ತುಂಬ ಚೆನ್ನಾಗಿದೆ ಪುಸ್ತಕ. ಹಾಗೆ ಎಥಿಕ್ಸ್ ಬಂದು ಶ್ರೀನಿವಾಸ್ ಮತ್ತು DK ಬಾಲಾಜಿಯವರ ಪುಸ್ತಕವನ್ನು ಓದಬೇಕಾಗುತ್ತೆ. ಹಾಗೆ ನಮ್ಮ ವಿಜ್ಞಾನಕ್ಕೆ ಬಂದಾಗ DSRT ಪುಸ್ತಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಅದಕ್ಕೆ ದ ಫೇಮಸ್ ಆಥರ್ ಬಂದು VRS ಅಂತಲೇ ಫೇಮಸ್ ಆಗಿದ್ದಾರೆ, ಅವರ ಪುಸ್ತಕವನ್ನು ಓದಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡ್ಗೆ ಬಂದು ಮಂಜುನಾಥ್ ಬ್ಯಾಡಗಿ ಅವರ ಪುಸ್ತಕ ಓದಬೇಕಾಗುತ್ತೆ. ಜೊತೆಗೆ ಲಿಂಗಪ್ಪ ಅವರ ಪುಸ್ತಕವನ್ನು ಓದಿ, ತುಂಬ ಚೆನ್ನಾಗಿದೆ. ಮತ್ತು ಪ್ರಚಲಿತ ವಿದ್ಯಮಾನ ಈಗ ಪ್ರೆಸೆಂಟು ವಿಜೇತ ಮತ್ತು ಅರಿವು ಓಡ್ತಾ ಇದೆ. ಅದರ ಜೊತೆಗೆ ಇನ್ನೊಬ್ಬರು ಪ್ರತಿಷ್ಠಿತ ಒಬ್ಬರು ಯೂತ್ ಅಂದರೆ ಐಕಾನ್ ಅಂತಲೇ ಹೇಳ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಏನು ಕರೆಂಟ್ ಇವೆಂಟ್ಸ್ ಬಗ್ಗೆ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಅವರು ಹರೇಂದ್ರ ಗೌಡ್ರವ್ರದ್ದು ಒಂದು PDF ಇದೆ, ಅದನ್ನು ನೀವು ಓದಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕನ್ನಡಕ್ಕೆ ನಾನೇ ಬರೆದಿರೋದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಅಂತ ಬರೆದಿದ್ದೀನಿ, ತುಂಬ ಎಕ್ಸಲೆಂಟ್ ಇದೆ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಅಂದರೆ ಕಮ್ಯುನಿಕೇಷನ್ ಪೇಪರ್ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಕಂಪ್ಯೂಟರಿಗೆ ಬಂದು ಸುನೀಲ್ ಚೌಹಾಣ್ ಹಾಗೆ ಗೌತಮ್ ಸರ್ದಿದೆ, ತುಂಬ 2 ಚೆನ್ನಾಗಿದ್ದಾವೆ. ನೆಕ್ಸ್ಟು ಇಂಗ್ಲೀಷ್ಗೆ ಮಾವಳ್ಳಿ, ಓಕೆನಾ. ಇಷ್ಟು ಬಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ಸ್ಟಡಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ನಾನು ಮೇಲೆ ನನ್ನ ತಮ್ನೈಲಲ್ಲಿ ಕೊಟ್ಟಿರ್ತೀನಿ, ನನ್ನ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಯಾವುದೇ ಸಬ್ಜೆಕ್ಟನ್ನು ಬಿಟ್ಟಿದ್ರೆ ಆ ಸಬ್ಜೆಕ್ಟ್ ರಿಲೇಟೆಡ್ ನನಗೆ ಕ್ವರೀಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಈಗ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳನ್ನು ನಾನು ಹೇಳ್ತಿದ್ದೀನಿ, ಅಂದರೆ UPSC ಮತ್ತು ಅದರ ಅಂಡರ್ ಬರೋ ಎಲ್ಲ KPSC ಆಗಿರ್ಬೋದು, ಸ್ಟೇಟ್ SSC ಮತ್ತು RRB ಯಾವುದೇ ಆಗಿರ್ಬೋದು, ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಗೆ ಇದೇ ಪುಸ್ತಕಗಳನ್ನು ಓದಿ. ಮೊದಲಿಗೆ ನಾನು NCRTC ಬೇಸಿಕ್ಕನ್ನು ಪುಸ್ತಕಗಳನ್ನು ನೋಟ್ ಮಾಡ್ಕೊಳ್ಳಿ. ನಂತರ ಬಂದು ಇಂಡಿಯನ್ ಪೊಲಿಟಿ ಬಂದು ಲಕ್ಷ್ಮೀಕಾಂತ್ ತುಂಬ ಎಕ್ಸಲೆಂಟ್ ಪುಸ್ತಕ ಇದೆ, ಅದನ್ನೇ ಸ್ಟಡಿ ಮಾಡಿ. ನೆಕ್ಸ್ಟು ಮಾಡರ್ನ್ ಹಿಸ್ಟ್ರಿಗೆ ಬಂದು ಸ್ಪೆಕ್ಟ್ರಮ್ ಅಂದರೆ ರಾಜೀವ್ ಅಯ್ಯರ್ ಇವ್ರು ಬರೆದಿರೋ ಪುಸ್ತಕವನ್ನು ಓದಿ, ಅದು ತುಂಬ ಚೆನ್ನಾಗಿದೆ. ಮತ್ತು ಇಂಡಿಯನ್ ಎಕಾನಮಿಕ್ ಬಂದು ರಮೇಶ್ ಸಿಂಗನ್ನು ಓದಿ ಅಥವಾ ನಿತಿನ್ ಸಿಂಘಾನಿಯ 2 ಪುಸ್ತಕದಲ್ಲಿ ನಿಮ್ಮ ಸೆಲೆಕ್ಷನ್, ನೀವು 2 ಚೆನ್ನಾಗಿದೆ. ಹಾಗೆ ಜಿಯೋಗ್ರಫಿಗೆ ಬಂದು ಏನು GC ಲಿಯಾಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಬಂದು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಬಂದೆ ನಿತಿನ್ ಸಿಂಗನೇ ತುಂಬ ಫೇಮಸ್ ಇದ್ದಾರೆ ಅವರು. ಹಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಶಂಕರ IAS ಮತ್ತು ಏನು PMF IAS ಇವರ ಪುಸ್ತಕಗಳನ್ನು ಓದಿ. ಹಾಗೆ ಬಂದು ಲೆಕ್ಸಿಕಾನ್ ಬಂದು ಎಥಿಕ್ಸ್ ಪುಸ್ತಕ. ಹಾಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು ಯಾವುದು ರವಿ P
ಇವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ಮೋಸ್ಟ್ ಸೈನ್ಸಿಗೆ ಏನಂದರೆ ಅಲ್ಲೇ NCERT ಕವರ್ ಆಗಿರುತ್ತೆ, ಇಟ್ಸ್ ಎನಫ್. ಮತ್ತು CSATಗೆ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯಾಕಂದರೆ ನಮ್ಮ ಪ್ರಿಲಿಮ್ಸನ್ನು UPSC ಪ್ರಿಲಿಮ್ಸಲ್ಲಿ ಪೇಪರ್ 1 ಆಲ್ಮೋಸ್ಟ್ ಅಲ್ಲಿ ಟ್ಯಾಕ್ಲ್ ಮಾಡಿಬಿಡ್ತಾರೆ. CSATಲ್ಲಿ ತುಂಬ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತುಂಬ ಅಲ್ಲೇ ತಮ್ಮ ಗೋಳು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಸುಮಾರು ಬಾರಿ ಬರೀತಾರೆ, CSAT ಹೋಗಿರುತ್ತೆ, ಫಸ್ಟ್ ಪೇಪರ್ ಕ್ಲಿಯರ್ ಆಗುತ್ತೆ, CSAT ಗಾನ್ ಆಗಿರುತ್ತೆ. ಆ ಕಾರಣದಿಂದ ನೀವು ಯಾವುದು RS ಅಗರ್ವಾಲ್ ವೆರಿ ಇಂಪಾರ್ಟೆಂಟ್. ಅದು ಲೈಕ್ ಬಿಗ್, ಅದು ದೊಡ್ಡದಿದೆ ಪುಸ್ತಕ, ಬಟ್ ಅದನ್ನೇ ನೋಡಿ. ಮತ್ತು ನಂತರ ಬಂದು ಇನ್ಯಾವ್ದು ಬಿಟ್ಟಿದ್ದೀನಿ. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಡೈಲಿ ಬೇಸಿಸ್ ಅಂತ ಪ್ರಚಲಿತ ಘಟನೆಗಳಿಗೆ ಇಂಗ್ಲೀಷ್ ವರ್ಷನ್ನು ವಿಷನ್ IAS ಮತ್ತು ವಾಜರಾಮ್ IAS ಇವರ ಪುಸ್ತಕಗಳನ್ನು ಓದಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ನಮಗೆ ಇನ್ನೊಂದು ಬಂದು ಇಂಡಿಯನ್ ಜಿಯೋಗ್ರಫಿಗೆ ಮಸೀದ್ ಹುಸೇನ್ ಅಂತ ಇದ್ದಾರೆ, ತುಂಬ ವೆರಿ ಇಂಪಾರ್ಟೆಂಟು, ಪುಸ್ತಕವನ್ನು ಓದಿ. ಹಾಗೆ NCERT ಅಂತ ಹೇಳಿದರೆ ಗೊತ್ತಾ, ಈ ತಮಿಳ್ನಾಡು ಸ್ಟೇಟ್ NCERT ತುಂಬ ಚೆನ್ನಾಗಿದೆ, ಓಕೆನಾ. ಆ ಕಾರಣದಿಂದ ನೀವು ತಮಿಳ್ನಾಡು NCERT ಓದಿ, ತುಂಬ ಚೆನ್ನಾಗಿದೆ, ಓಕೆನಾ. ಮತ್ತು ಇಲ್ಲಿ ಯಾವುದೇ ಒಂದು ಏನಪ್ಪ ಕರ್ನಾಟಕ ರಾಜ್ಯ, ತಮಿಳ್ನಾಡು ರಾಜ್ಯ, ನಾನು ಸ್ಟಡಿ ಪರ್ಪಸ್ಸಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ ನಿಮ್ಮ ಕ್ವೈರೀಸನ್ನು ಕೇಳಿ. ಹಾಗೆ ಹೇಳಿದ್ನಲ್ವ, ಈಗೇನು ನನ್ನ ಪುಸ್ತಕಗಳು ಯಾಕೆ ರೆಫರ್ ಮಾಡಬೇಕಂತ ನಾನು ಹೇಳ್ತೇನೆ. ಆಸ್ ಎ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ದೀನಿ, ನಾವೇನು ದಾಖಲೆಗಳಿಲ್ಲದೆ ಪುರಾವೆಗಳಿಲ್ಲದೆ ನಾವೇನು ಮಾತಾಡೋದಿಲ್ಲ. ಆ ಕಾರಣದಿಂದ ನಿಮಗೆ ನಾನು ಬರೆದಿರೋ ಪುಸ್ತಕದಲ್ಲಿ ವಿಶೇಷತೆ ಏನು, ನಾನು ಬರೆದಿರೋ 5 ಪುಸ್ತಕಗಳ ವಿಶೇಷತೆ ಅಂತ ಹೇಳ್ತೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ಇದು ಗ್ರೂಪ್ B ಎಕ್ಸಾಮು ಜನವರಿ 2025 ನಡೆದಿದ್ದು. ಇದರಲ್ಲಿ ಏನಪ್ಪ ಅಂದರೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಮತ್ತು ಕರ್ನಾಟಕ ಹಿಸ್ಟ್ರಿ ಮಾಸ್ಟರು ಯಥಾಸ್ಥಿತಿ 14 ಕ್ವಶನ್ಗಳು ಬಂದಿದೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದೆ. ಆ ಕಾರಣದಿಂದ ಇದನ್ನು ನಾಳೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. 14 ಕ್ವಶನ್ಗಳು ಯಾವ ರೀತಿ ಬಂದಿದೆ, ಪುಟ ಸಂಖ್ಯೆ ಎಲ್ಲ ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇರ್ತೀನಿ. ಇದ್ರ ಬಗ್ಗೆ ನೋಡಿ, ನೀವು ಬೇಕಿದ್ರೆ ಇದನ್ನು ಎಲ್ಲ ಮಾರ್ಕ್ ಮಾಡಿರ್ತೀನಿ. ಕ್ವಶನ್ ವಿತ್ ಆನ್ಸರು ವಿತ್ ಪೇಜ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಆನ್ಸರ್ ನಾನು ನೆಕ್ಸ್ಟು ಇದರಲ್ಲಿ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಈಗ ಕೋರ್ಟ್ಗೆ ಟೈಮ್ ಆಗುತ್ತೆ. ಜೊತೆಗೆ ಮತ್ತೆ ಈಗ ಹೇಳಿದ್ನಲ್ವ, ನಾನು ಬರೆದಿರೋ 5 ಪುಸ್ತಕಗಳು ಒಂದ್ಸರಿ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಏನಪ್ಪ ಅಂದರೆ ನೋಡಿ, ಫೇಮಸ್ ಅಂದರೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ನಿಮಗೆ ಕರ್ನಾಟಕದ ಯಾವುದೇ ಎಕ್ಸಾಮ್ ಕೇಳಿದ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಕ್ವಶನ್ಸ್ ಬರುತ್ತೆ. 99% ಕ್ವಶನ್ಸ್ ಈ ಪುಸ್ತಕಗಳಲ್ಲಿ ನಿಮಗೆ ಸಿಗುತ್ತೆ. ಟಾಪ್ ಮೋಸ್ಟ್ ಆಥರ್ಸ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೋಬೋದು. ಮೊದಲಿಗೆ ನಾನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅದೇ ರೀತಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್, ಓಕೆನಾ. ಹೇಳಿದ್ನಲ್ವ, ಈಗ ನಿಮಗೆ 14 ಕ್ವಶನ್ಸ್ ಬಂದಿದೆಯಾ ಅಂತ. ಇದರಲ್ಲಿ ಯಥಾಸ್ಥಿತಿ 10 ಕ್ವಶನ್ನು ಮತ್ತು ಕರ್ನಾಟಕದಲ್ಲಿ 4 ಕ್ವಶನ್, ಟೋಟಲ್ 14 ಕ್ವಶನ್. ನೀವೇ ಅಸಂಪ್ಷನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗ್ರೂಪ್ B ಅಲ್ಲಿ ಔಟ್ ಬಂದಿದೆ ಅಂದರೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ, ನಾಳೆ ಎಕ್ಸ್ಪ್ಲೇನ್ ಕೊಡ್ತೀನಿ ನಿಮಗೆ, ಓಕೆನಾ. ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್. ಹಾಗೆ ಬಂದು ನೋಡಪ್ಪ, ಯೂನಿಕ್ಕಾಗಿ ಏನು ಇದು ಜಿಯೋ ಅಂತ ಇದೆಯಲ್ವ, ಇದೆಲ್ಲ ಏನಕ್ಕಂದರೆ ನಾನು ಮತ್ತೆ ಪುನಃ ನಿಮಗೆ ಏನೇನು ಮಾಡಬೇಕು ಅಂತ ನಾನು ನಮ್ಮ ಅಡ್ವೊಕೇಟ್ ಫೀಲ್ಡಲ್ಲಿ ಇದೇ ರೀತಿ ನಾವು ಫೈಲಿಂಗ್ ಎಲ್ಲ ಮಾಡ್ಕೊಳ್ತೀವಿ, ಯಾವ ಪೇಜಲ್ಲಿ ಏನೇನಿದೆ ಅಂತ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಜಿಯೋ ಅಂತ ಮಾಡಿದ್ದೀನಿ. ಇದು ಜಿಯೋ ಅಂದರೆ ಜಿಯೋಗ್ರಫಿ. ಇದರಲ್ಲಿ ಬಂದು 3 ಟಾಪಿಕ್ ಇರುತ್ತೆ. ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಇದರಲ್ಲಿ ಬಂದು ಫಿಸಿಕಲ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಇದೆ. ಹಾಗೆ ಸಪ್ರೇಟಾಗಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಮಾಡಿದ್ದೀನಿ. ಕರ್ನಾಟಕದಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಇದೆ, ಟಿಲ್ ಡೇಟ್ ಅಪ್ಡೇಟ್ ಇದೆ, ಓಕೆನಾ. ಇದನ್ನು ನೀವು ಜಿಯೋಗ್ರಫಿ ನೋಡಬಹುದು, ತುಂಬ ಚೆನ್ನಾಗಿದೆ. ನಾನು ಹೇಳಿದೆ, ನಾನು ನಿಮಗೆ ಕೊಟ್ಟಿರೋ ಲಿಸ್ಟಲ್ಲಿ ಡಾಕ್ಟರ್ ರಂಗನಾಥ್ ಇದ್ದಾರೆ. ಬಟ್ ಅವ್ರನ್ನ ರೀಚ್ ಆಗಿಲ್ಲ ಅಂದರೂ ಅವ್ರ ತಕ್ಕ ಮಟ್ಟಿಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಪುಸ್ತಕ. ಕರ್ನಾಟಕ ಜಿಯೋಗ್ರಫಿ ಬೈ ಹ್ಯಾಂಡಿ, ಅಂದರೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು, ಓಕೆನಾ. ಮತ್ತು ನೆಕ್ಸ್ಟ್ ಇನ್ನೊಂದು ನನ್ನ ಆಲ್ಮೋಸ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಅಂದ್ಬಿಟ್ಟು. ಈ ಪುಸ್ತಕ ತುಂಬ ಅದ್ಭುತವಾಗಿ ಬಂದಿದೆ. ಮೊನ್ನೆ ನಡೆದ ನಿಮಗೇನು HK ಭಾಗದ FD 708 ಪೋಸ್ಟಲ್ಲಿ ಯಥಾಸ್ಥಿತಿ 30 ಕ್ವಶನ್ ಬಂದಿದೆ, ಓಕೆನಾ. ಇದನ್ನು ರಿವ್ಯೂ ಮಾಡ್ತೀನಿ. ಮುಂಬರುವ ದಿನಗಳಲ್ಲಿ ನಿಮ್ಗೆ ಏನೇ ಬೇಕಾದರೂ ಮಾಹಿತಿ ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ಸಪೋರ್ಟ್ ಮಾಡಿ. ಆಸ್ ಅ ಅಡ್ವೊಕೇಟ್ ಆಗಿ ನಾನು ಆ ಕಡೆನೂ ಕೋರ್ಟ್ ಕಲಾಪಗಳಲ್ಲೂ ಭಾಗವಹಿಸ್ತೀನಿ. ಹಾಗೆ ಮತ್ತು ಯಥಾವತ್ತಾಗಿ ಅಂದರೆ ಸದಾ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ನನಗೆ ಕೋರ್ಟ್ಗೆ ಟೈಮ್ ಆಗ್ತಾಯಿದೆ, ಓಕೆನಾ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.